ನಂಬರ್ 11311 ಸೋಲಾಪುರಿಂದ ಹಾಸನ್ಗೆ ಹೋಗುವ ಸೋಲಾಪುರ್ ಹಾಸನ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು. ಇದು ಸೋಲಾಪುರಿಂದ ದಿನ ನೈಟ್ 7 ಗಂಟೆ 20 ನಿಮಿಷಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 10 ಗಂಟೆ 56 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ಹಾಸನ್ ಜಂಕ್ಷನ್. ಅಂದರೆ ಮಹಾರಾಷ್ಟ್ರದಲ್ಲಿರೋ ಸೋಲಾಪುರಿಂದ ಕರ್ನಾಟಕದಲ್ಲಿರೋ ಹಾಸನ್ ಇದು ಕನೆಕ್ಟ್ ಮಾಡುತ್ತೆ ಗಾಡಿ. ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಟ್ರೈನ್ ಅಂತಲೇ ಹೇಳ್ಬೋದು ಈ ರೂಟಲ್ಲಿ, ಮತ್ತು ಪ್ರಯಾರಿಟಿ ಟ್ರೈನ್ ಅಂತಲೇ ಕರೀತಾರೆ. ಮತ್ತು ಈ ಟ್ರೈನಿಂದ ಇನ್ನೊಂದು ಹೆಸರು ಕೂಡ ಇದೆ, ಬಾಸ್ ಎಕ್ಸ್ಪ್ರೆಸ್. ಅದು ನಮ್ಮ ರೈಲ್ ಫ್ಯಾನ್ಸ್ ಎಲ್ಲರೂ ಕೊಟ್ಟಿರೋ ಹೆಸರು ಅದು ಬಾಸ್ ಎಕ್ಸ್ಪ್ರೆಸ್. ರೈಲ್ವೆ ಕೊಟ್ಟಿರೋದಲ್ಲ, ನಾವು ರೈಲ್ವೆ ಕೊಟ್ಟಿರೋದು ಬರೀ ಹಾಸನ್ ಸೋಲಾಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಮ್ಮ ರೈಲ್ ಫ್ಯಾನ್ಸ್ ಎಲ್ಲರೂ ಸೇರ್ಕೊಂಡು ಅದಕ್ಕೆ ಬಾಸ್ ಎಕ್ಸ್ಪ್ರೆಸ್ ಅಂತ ಹೇಳಿದ್ದಾರೆ. ಏನಕ್ಕೆ ಅದು ಬಾಸ್ ಥರನೇ ಹೋಗುತ್ತೆ ಗಾಡಿ, ಹೆವಿ ಪ್ರಯಾರಿಟಿ ಗಾಡಿ. ರಾಜಧಾನಿನೂ ಒಂಥರ ರಾಜಧಾನಿಗೆ ಟಕ್ಕರ್ ಕೊಡೋ ಟ್ರೈನು ಅಂತಲೂ, ಮತ್ತು ವಂದೇ ಭಾರತಿಗೆ ಟಕ್ಕರ್ ಕೊಡೋ ಟ್ರೈನು ಅಂತಲೂ ಕರೀತಾರೆ ಇದನ್ನ. ಆ ಟ್ರೈನಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು. ಸೊ ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಹೇಳ್ದಂಗೆ ಸೋಲಾಪುರಿಂದನೇ ಜರ್ನಿ ಮಾಡ್ತೀನಿ. ನೀವು ಹಳೆ ವಿಡಿಯೋ ನೋಡಿರ್ತೀರ, ನಾನು ಮುಂಬೈಯಿಂದ ಸೋಲಾಪುರಿಗೆ ಬಂದೆ ಉದ್ಯಾನ ಎಕ್ಸ್ಪ್ರೆಸ್ಸಲ್ಲಿ. ಅದು ಆ್ಯಕ್ಚುಲಿ ನಾನು ಅದು ಬೆಂಗಳೂರವರೆಗೂ ಮಾಡಬೇಕು ಅಂತಲೇ ಐಡಿಯಾ ಇದ್ದಿದ್ದು, ಆದರೆ ಆ ಟ್ರೈನು ನಂಗೆ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಮುಂಬೈಯಿಂದ ಸೋಲಾಪುರವರೆಗೂ ಟಿಕೆಟ್ ಕನ್ಫರ್ಮ್ ಆಯಿತು, ಸೋಲಾಪುರಿಂದ ಬೆಂಗಳೂರು ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಅದಕ್ಕೆ ನಾನು ತತ್ಕಾಲಲ್ಲಿ ಇದರಲ್ಲೂ ಟ್ರೈ ಮಾಡಿದೆ, ಇದರಲ್ಲೂ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಅದಕ್ಕೆ ಜನರಲ್ಲೇ ಹೋಗೋಣ ಅಂತ ನಾನು ಇವತ್ತು ಹೊರಟಿದ್ದೀನಿ. ಜನರಲ್ಲೇ ಸೋಲಾಪುರ ಹಾಸನ್ ಸೋಲಾಪುರ, ಯಾಕಂದ್ರೆ ಇಲ್ಲಿಂದ ಆದರೆ ಸೀಟಾದ್ರೂ ಸಿಕ್ಬಿಡುತ್ತೆ. ಮತ್ತು ಉದ್ಯಾನ ಎಕ್ಸ್ಪ್ರೆಸ್ಸಲ್ಲಿ ನಾವು ಹೋಗೋಷ್ಟೊತ್ತಿಗೆ ಸೀಟ್ ಎಲ್ಲ ಫುಲ್ ಪ್ಯಾಕ್ ಆಗಿತ್ತು ಜನರಲ್ಲು. ಅದಕ್ಕೆ ಆಗಲ್ಲ ಬಿಡು ಅಂತಲೇ ಹಾಸನ್ ಸೋಲಾಪುರ. ಎಷ್ಟೋ 2-3 ಜನ ಕಮೆಂಟ್ ಹಾಕಿ ಹಾಸನ್ ಸೋಲಾಪುರ ಮಾಡಿ ಅಂತ, ಸೋಲಾಪುರಿಂದ ಹಾಸನ್ ಮಾಡಿ ಅಂತ. ಇದರಲ್ಲೇ ಜರ್ನಿ ಮಾಡಿದ್ದೆ, ಹಾಸನಿಂದ ಸೋಲಾಪುರವರೆಗೂ ಮಾಡಿದ್ದೆ. ಈಗ ವಾಪಸ್ಸು ಸೋಲಾಪುರಿಂದ ಹಾಸನ್ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ನಾವು ಒಂದು ರೌಂಡ್ ಟ್ರಿಪ್ ಅಂತಲೂ ಮಾಡಿದ್ದೆ. ಹೆಂಗೆ ಅಂದರೆ ಬೀದರಿಂದ, ನೀವು ಆ ವೀಡಿಯೋಸ್ ನೋಡಿರ್ತೀರ ಅನ್ಕೊತೀನಿ. ಯಶವಂತಪುರಿಂದ SMT ಬೆಂಗಳೂರಿಂದ ಬೀದರಿಂದ ಕಲಬುರಗಿಯಿಂದ ಮುಂಬೈಯಿಂದ ಸೋಲಾಪುರ, ವಾಪಸ್ ಸೋಲಾಪುರಿಂದ ಬೆಂಗಳೂರು. ಈ ಥರ ಒಂದು ರೌಂಡ್ ಟ್ರಿಪ್ ಮಾಡೋಣ ಅಂತ ಮಾಡಿದ. ಅದರಲ್ಲಿ ಎಲ್ಲ ಪಾರ್ಟ್ಸು ಮುಗೀತು. ಇದು ಲಾಸ್ಟ್ ಪಾರ್ಟು ನಮ್ಮ ರೌಂಡ್ ಟ್ರಿಪ್ಪಿಂದು. ಸುಮ್ಮನೆ ಒಂದು ಮಾಡಿದ್ದೆ, ಏನು ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ದೆಲ್ಲ, ಎಲ್ಲ ಏಕ್ದಮ್ ರೆಡಿ ಆಗಿರೋ ಪ್ಲ್ಯಾನ್. ಅದಕ್ಕೆ ನೀವು ಎಲ್ಲ ವೀಡಿಯೋದಲ್ಲೂ ನೋಡಿದ್ದೀರಿ. ಉದ್ಯಾನ ಎಕ್ಸ್ಪ್ರೆಸ್ಸಲ್ಲಿ ಮಾತ್ರ ರಿಸರ್ವೇಷನ್ ಮಾಡಿಸಿದ್ದು, ಅದು ಬಿಟ್ಟರೆ ಯಾವುದ್ರಲ್ಲೂ ರಿಸರ್ವೇಷನ್ ಮಾಡಿಸಿಲ್ಲ, ಬರೀ ಜನರಲಲ್ಲಿ. ಇವಾಗಲೂ ಅಷ್ಟೇ ಬೆಂಗಳೂರಿಗೆ ಹಾಸನ್ಗೆ ಹೋಗ್ತಾ ಇರೋದು ಜನರಲಲ್ಲೇ ಹೋಗ್ಬೋದು. ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ಸು ನನಗೆ ಬಾಯಿಗೆ ಹಾಸನ್ ಸೋಲಾಪುರ ಅಂತಲೇ ಬರುತ್ತೆ, ಸೋಲಾಪುರ ಹಾಸನ್ ಅಂತಲೇ ಬರೋಲ್ಲ. ಬಾಯಿಗೆ ಹಾಸನ್ ಸೋಲಾಪುರ ಅಂತಲೇ ಬರುತ್ತೆ, ಸೋಲಾಪುರ ಹಾಸನ್ ಅಂತ ಬರೋದೇ ಇಲ್ಲ. ಹಂಗೆ ಇವತ್ತು ನಮ್ಮ ಜನರಲ್ ಕೋಚಿಂದು ಸೀಟ್ ಬಂದ್ಬಿಟ್ಟು ಇದೆ. ಅಣ್ಣ ನಾವು ಥ್ಯಾಂಕ್ ಯು ಅಣ್ಣ, ಸೀಟ್ ಇಟ್ಕೊಟ್ಟು ಇದಕ್ಕೆ. ಅವ್ರ ಸೀಟು ನಂಗೋಸ್ಕರ ಇಟ್ಕೊಟ್ಟು ಸ್ಟೂಡಿಯೋ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಜನರಲ್ ಕ್ಲಾಸಿಂದು ನಿಮ್ಗೆ 2 ಚಾರ್ಜಿಂಗ್ ಸಾಕೆಟು ಮತ್ತು 2 ಫ್ಯಾನ್ಗಳು ಅದು ನೋಡೋಕೆ ಸಿಗುತ್ತೆ. ಮತ್ತು ಓಲ್ಡ್ LHB ಕೋಚಸ್ ಗುರು, ಪಕ್ಕ ಓಲ್ಡ್ LHBನೇ ಕೊಟ್ಟಿದ್ದಾನೆ. 2017 ಅನಿಸುತ್ತೆ, 2018 ಮೇಡ್ ಕೋಚಸ್ಸು, 2018 ಮೇಡ್ ಕೋಚಸ್ ಫುಲ್ಲು. ಮತ್ತು ಈ ಟ್ರೈನಿಂದು ಇವಾಗ ಹೊರಡ್ತಾ ಇದೆ ಹಾಸನ್ ಸೋಲಾಪುರಿಂದ. ಇವಾಗ ಡಿಪಾರ್ಟ್ ಆಗ್ತಾಯಿದೆ. ನೋಡಿ ಎಷ್ಟು ಗಲೀಜಿದೆ ಗಾಡಿ. ಜನರಲ್ಲು ಮಿರರೇ ಇಲ್ಲ ಎದುರುಗಡೆ ಮಿರರೇ ಇಲ್ಲ. ಮತ್ತು ನೀರು ಬರ್ತಾಯಿದೆ, ಇವಾಗ ಏನು ಮಟ್ಟಕ್ಕೆ ನೀರು ಬರ್ತಾಯಿದೆ. ಮತ್ತು ಸೋಪ್ ಪ್ಯಾನ್ಲು ಮತ್ತು ನೆಲ ಅಂತೂ ನೋಡ್ಬೋದು ಫುಲ್ಲು ಅಂದರೆ ಒಳ್ಳೆ. ಯಾಕಂದ್ರೆ ನಾನೇ ಸ್ಕಿಡ್ ಆಗೋಯ್ತು ನನಗೆ ಇಲ್ಲಿ. ಆ ರೇಂಜಿಗೆ ಮಟ್ಟಕ್ಕೆ ಫುಲ್ಲು ಗಲೀಜಿದೆ. ಮತ್ತು 2 ಜನರಲ್ ಕ್ಲಾಸ್ ಸಿಗುತ್ತೆ. ಮತ್ತು ಇಲ್ಲಿ ಪೇಂಟ್ ಏನೋ ಮಾಡೋರು ಅಂದ್ಕೊತೀನಿ, ಪೇಂಟ್ ಅನಿಸುತ್ತಿದೆ. ಟೈಮ್ ನೋಡ್ಕೊಳ್ಳಿ, 7 ಗಂಟೆ 22 ನಿಮಿಷ ಆಗ್ತಾ ಬಂತು. ಆ್ಯಕ್ಚುಲಿ ನಮ್ಮ ಟ್ರೈನು 2 ನಿಮಿಷ ಡಿಲೇಯಿಂದ ಡಿಪಾರ್ಟ್ ಆಗ್ತಿದೆ ಸೋಲಾಪುರಿಂದ. 7 ಗಂಟೆ 20 ನಿಮಿಷಕ್ಕೆ ಡಿಪಾರ್ಚರ್ ಟೈಮ್ ಇದ್ದಿದ್ದು. ಮತ್ತು ನಮ್ಮ ಬಸವ ಎಕ್ಸ್ಪ್ರೆಸ್ಗೆ ಲೋಕೋ ಕೂಡ ರಿವರ್ಸಲ್ ಆಗುತ್ತೆ ಮತ್ತು ಲೋಕೋ ಕೂಡ ಚೇಂಜ್ ಆಗುತ್ತೆ. KGM WAP7ಗೆ ಕೊಟ್ಟಿದ್ದಾರೆ ಬಸವ ಎಕ್ಸ್ಪ್ರೆಸ್ಗೆ. ಈಗ ನಮ್ಮಿಂದನೇ ಬರುತ್ತೆ ಗಾಡಿ ಇದು.
ಇಲ್ಲೇ ರಾಜ 112 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ. ಈ ಟ್ರೈನಿನ ಮೊದಲನೇ ಆಲ್ಟೋ ಕಲಬುರಗಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KLBG. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 8 ಗಂಟೆ 40 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 8 ಗಂಟೆ 45 ನಿಮಿಷ, ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಆಲ್ಟ್ ಇದೆ. ಇಲ್ಲಿಂದ ಅಷ್ಟು ಹೆವಿ ಪ್ಯಾಕ್ ಅಂದರೆ ಆಗುತ್ತೆ ಗುರು. ಇನ್ನೇನು ಸೋಲಾಪುರಿಂದ ನೋಡಿದ್ವಲ್ಲ ಅದೆಲ್ಲ ಮೇನ್ ಪ್ಯಾಕ್ ಆಗೋದು ಏನು ಆಗುತ್ತಲ್ಲ, ಇಲ್ಲಿಂದ ಮೇನ್ ಪ್ಯಾಕ್ ಆಗೋದು ಕಲಬುರಗಿಯಿಂದ, ರಾಯಚೂರು, ಯಾದಗಿರಿಯಿಂದ. ನಾನೊಂದು ರಿಸ್ಕ್ ಮೇಲೆ ನಾನು ಆಚೆ ಕಡೆ ಬಂದಿದ್ದೀನಿ. ನೋಡೋಣ ಏನಂತ. ನಮ್ಮ GS ಕಣ ಸೂರ್ಯನ ಸೀಟ್ ಹಿಡ್ಕೊಂಡು ಕೂತಾರೆ, ನೀನು ಹೋಗು ನಾನು ಯಾರಿಗೂ ಬಿಡಲ್ಲ ಅಂತ ಹೇಳಿದ್ದಾರೆ. ನೋಡುವ ಹೆಂಗಿರುತ್ತೆ ಅಂತ. ನೂರ 39 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಶಹಾಬಾದ್ ರೈಲ್ವೆ ಸ್ಟೇಷನ್ಗೆ. ನೋಡ್ಬೋದಲ್ಲಿ ಹೆವಿ ಜನ ಅವರೇ, ಅದರಿಂದ ನಾನು ಇಲ್ಲದೆ ಹೋಗಲಿಲ್ಲ. ಫುಲ್ ಡೋರ್ ಎಲ್ಲ ಜಾಮ್ ಪ್ಯಾಕ್ ಆಗಿದೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9 ಗಂಟೆ 8 ನಿಮಿಷಕ್ಕೆ. ಆದರೂ ಬಂದೈತ್ರಿ ಇಲ್ಲಿ 9 ಗಂಟೆ.
13 ನಿಮಿಷ, ಅಂದರೆ 8 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್, ಬೋರ್ಡಿಂಗ್ ಅಂತೂ ತುಂಬ ಜನ ಇದ್ದಾರೆ ಗುರು. ನೋಡ್ಬೋದು, ನೀವು ಕಾಣಿಸ್ತಾ ಇದೆ ಅನ್ಕೊತೀನಿ, ನೋಡ್ಬೋದು. वेज मील, वेज फ्लो, वेज बिरयानी, अंडा बिरयानी. ನೂರ 49 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ವಾಡಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು WADI. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9 ಗಂಟೆ 33 ನಿಮಿಷಕ್ಕೆ ಆದ್ರೆ ಬಂದೈತ್ರಿ. ಇಲ್ಲಿ 9 ಗಂಟೆ 30 ನಿಮಿಷ, ಅಂದರೆ 3 ನಿಮಿಷ ಬಿಫೋರಲ್ಲಿ ಬಂದಿದೆ, ಮತ್ತು 2 ನಿಮಿಷ ಹಾಲ್ಟ್ ಇದೆ. ವಾಡಿನ ಜಂಕ್ಷನ್ ಯಾಕಂತ ಅಂದರೆ ಯಾವುದು ಚೆನ್ನೈ ಮುಂಬೈ ಮೇನ್ ಲೈನಲ್ಲಿ 1 ಲೈನ್ ಹೋಗಿದೆ, ಹೈದರಾಬಾದ್ಗೆ ಅಂದರೆ ಸೇಡಾಮು ವಿಕಾರಾಬಾದ್ ಮೇಲೆ ಸಿಕಂದ್ರಾಬಾದ್ಗೆ 1 ಲೈನ್ ಹೋಗಿದೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿಂದಾನೇನು ಅಷ್ಟು ಪ್ಯಾಸೆಂಜರ್ಸ್ ಬೋರ್ಡ್ ಮಾಡ್ತಾರ. ಇನ್ನು ನೆಕ್ಸ್ಟ್ ಏನಿದೆಯಲ್ಲ ಯಾದಗಿರಿ, ರಾಯಚೂರು, ಮಂತ್ರಾಲಯ, ಅಲ್ಲಿಂದಾನೆ ಸ್ವಲ್ಪ ಅಲ್ಲ ಜಾಸ್ತಿನೇ ಜನ ಬೋರ್ಡ್ ಮಾಡ್ಬೋದು. ನೂರ 90 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಯಾದಗಿರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು YG. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 10 ಗಂಟೆ 3 ನಿಮಿಷಕ್ಕೆ ಆದ್ರೆ ಬಂದೈತ್ರಿ. 10 ಗಂಟೆ 10 ನಿಮಿಷ, ಅಂದರೆ 7 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಅಂತ ಇದೆ, ನೋಡ್ಬೋದು. ಇನ್ನೂರ 59 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ರಾಯಚೂರಿಗೆ.
ಸ್ಟೇಷನ್ ಕೋಡ್ ಬಂದ್ಬಿಟ್ಟು RC. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 10:20. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 11:08 ಅದರ ಬಂದೈತ್ರಿ ಇಲ್ಲಿ 11:10 ಅಂದ್ರೆ ಜನರಲ್ ಅವರೆಲ್ಲ ಜನರಲ್ ಪರಿಸ್ಥಿತಿ ಈ ಥರ ಇದೆ. ಕೆಳಗಡೆ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನೋಡಬೇಕು ಮಂತ್ರಾಲಯದಲ್ಲಿ ಹೆಂಗಾಗುತ್ತೆ ಅಂತ. ಆದರೆ ನಿಮಗೆ ಎಚ್ಚರಿಕೆ ಇದ್ದಿದ್ರೆ ಮಂತ್ರಾಲಯ ತೋರಿಸಿ. ಯಾಕಂದರೆ ನಾನು ಕಂಟಿನ್ಯೂಸ್ 2 ದಿನದಿಂದ ನಾನು ನಿದ್ದೆ ಮಾಡಿಲ್ಲ. ಜನರಲ್ಲೆಲ್ಲ ಟ್ರಾವೆಲ್ ಮಾಡ್ತಾರೋದ್ರಿಂದ ನಾನು ಅಷ್ಟೇ ನಿದ್ದೆ ಮಾಡಿಲ್ಲ. ಅದಕ್ಕೆ ನಾನು ಸ್ವಲ್ಪ ನಿಮ್ಗೆ ಎಚ್ಚರಿಕೆ ಇದ್ದರೆ ನಿಮ್ಗೆ ಮಂತ್ರಾಲಯ ತೋರಿಸ್ತೀನಿ. ಇಲ್ಲಾಂದರೆ ಡೈರೆಕ್ಟ್ ಎಲ್ಲಿ ಸೇರ್ಕೋಗುತ್ತೋ ಬೆಳಿಗ್ಗೆ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಗುಂತಕಲ್ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು GTL. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ನೈಟ್ 1 ಗಂಟೆಗೆ. ಆದರೆ ಬಂದೈತ್ರಿ ಇಲ್ಲಿ 1:46. ಅಂದರೆ 46 ಡಿಲೇ ಆಗಿ ಬಂದಿದೆ ಗಾಡಿ. ಮತ್ತು 10 ನಿಮಿಷ ಆಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತದೆ. ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ. ಮತ್ತು ಗುಂತಕಲ್ನ ಜಂಕ್ಷನ್ ಹಾಕಂತರ ಅಂದರೆ ಒಟ್ಟು 1 ಅಲ್ಲ 2 ಅಲ್ಲ 5 ಲೈನ್ ಹೋಗಿದೆ. ಯಾವುದು ಅಂದರೆ ಒಂದು ಬಳ್ಳಾರಿ ಸೈಡು, ಇನ್ನೊಂದು ನಾವು ಹೋಗ್ತಿರೋ ಅನಂತಪುರ ಸೈಡು, ಇನ್ನೊಂದು ಬಂದ್ಬಿಟ್ಟು ಗುತ್ತಿ ಸೈಡು, ಇನ್ನೊಂದು ಬಂದ್ಬಿಟ್ಟು ದೋಣ್ ಸೈಡು, ಇನ್ನೊಂದು ಬಂದ್ಬಿಟ್ಟು ಸೋಲಾಪುರ್ ಸೈಡ್ ಈಗ ನಾವು ಬಂದಿದ್ದು. ಅದಕ್ಕೆ ನಾವು ಮೇನ್ ಜಂಕ್ಷನ್ ಅಂತಲೇ ಕರಿತಾ. ಒಂದು ಡಿವಿಷನಲ್ ಸ್ಟೇಷನ್ ಅಂತಲೂ ಹೆಸರಿದೆ ಇಲ್ಲಿ ಗುಂತಕಲ್ ಸ್ಟೇಷನ್ಗೆ. ಮತ್ತು ನೋಡುವ ಮತ್ತು ನಮ್ಮ GSJ ಕನ್ನಡ ಅಂದರೆ ನಮ್ಮ ಸ್ಟುಡಿಯೋನ ಇಲ್ಲೇ ಡಿಬೋರ್ಡ್ ಮಾಡ್ಕೊಂಡು ಹೋದ್ರು. ನಾನು ಮೀಟ್ ಮಾಡೋಣ ಅಂತ ಬಂದೆ ಎದ್ದು. ಆ್ಯಕ್ಚುಲಿ ಅವ್ರು ಬಾಯಿ ಹೇಳ್ದಾಗ ನನಗೆ ಫುಲ್ ನಿದ್ದೆ ಅಂದರೆ ನಿದ್ದೆಲಿದ್ದೆ. ಅವ್ರಿಗೆ ಕರೆಕ್ಟಾಗಿ ಬಾಯಿ ಹೇಳೋಕ್ಕೂ ಆಗಲಿಲ್ಲ. ನೋಡುವ ಅವ್ರು ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 3 ಬಂದಿದೆ ಅನಿಸುತ್ತೆ ನಮ್ಮ ಟ್ರೈನು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಯಾವುದೋ ಒಂದು ಟ್ರೈನ್ ಬಂದು ನಿಂತಿದೆ ಅಲ್ಲೇ ಗುಂತಕಲ್ ಜಂಕ್ಷನಲ್ಲಿ. ಮತ್ತು ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 1 ನೋಡ್ಬೋದು. ಹಾಸನಿಂದ ಸೋಲಾಪುರ್ಗೆ ಹೋಗೋ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ಸು ಅಂದರೆ ಈ ಟ್ರೈನ್ ಪೇರಿಂಗ್ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1 ನಿಂತಿದೆ. नंबर 5 पर थोड़ी ही देर में आएगी।
ಸೊ ಗುಡ್ ಮಾರ್ನಿಂಗ್ ಗೈಸ್. 657 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ ಬಂದಿದೆ ಈಗ ಯಶವಂತಪುರ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು YPR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 59 ನಿಮಿಷ. ಅಂದರೆ ಎಷ್ಟು 5 + 6 7 ನಿಮಿಷ ಬಿಫೋರಲ್ಲಿ ಬಂದಿದೆ, ಮತ್ತು 15 ನಿಮಿಷ ಹಾಲ್ಟ್ ಇದೆ. 5 + 7 15 ಒಂದು 10 ನಿಮಿಷ ಹಾಲ್ಟ್ ಇದೆ. ಅಂದರೆ ಒಟ್ಟು ಎಷ್ಟು 20 ನಿಮಿಷ ಹಾಲ್ಟ್ ಕೊಟ್ಟಿದ್ದಾನೆ. ಅಂದರೆ ಯಶವಂತಪುರ ಜಂಕ್ಷನಲ್ಲಿ 20 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗುತ್ತೆ, ಮತ್ತು ಲೋಕೋ ರಿವರ್ಸಲ್ ಕೂಡ ಆಗುತ್ತೆ, ಮತ್ತು ಇಲ್ಲಿ ಲೋಕೋ ಚೇಂಜ್ ಕೂಡ ಆಗುತ್ತೆ. ಇಷ್ಟು ತನಕ ನಮ್ಮ ಲೀಡ್ ಮಾಡ್ಕೊಂಬಂದಿದ್ದು KGM WAP7, ಮತ್ತು ಇಲ್ಲಿಂದ ಲೀಡ್ ಆಫ್ ಮಾಡ್ಕೊಂಡು ಹೋಗುತ್ತೆ KGM WDP 4D ಇಲ್ಲ WDP4 ಅಪ್ ಟು ಹಾಸನವರೆಗೂ. ಯಾಕಂದರೆ ಫುಲ್ ನಾನ್ ಎಲೆಕ್ಟ್ರಿಫೈಡ್ ರೂಟ್ ಇರೋದ್ರಿಂದ ಇದಕ್ಕೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಸಪೋರ್ಟ್ ಕೊಡಲ್ಲ, ಡೀಸೆಲ್ ಲೋಕೋಮೋಟಿವ್ ಸಪೋರ್ಟ್ ಕೊಡುತ್ತೆ. ಮತ್ತು ನೋಡಬೇಕು ಇಲ್ಲಿ ಎಷ್ಟು ನನ್ನ ಪ್ಯಾಸೆಂಜರ್ ಆಲ್ಮೋಸ್ಟ್ ಎಲ್ಲ ನಮ್ಮ ಕೋಚಿಂದ ಎಲ್ಲ ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಟ್ ಮಾಡಿದ್ರೆ. ನಾನು ನೈಟು ರಾಯಚೂರು ತೋರಿಸ್ಬಿಟ್ಟು ಹಂಗೆ ಮಲ್ಕೊಂಡು ಮಂತ್ರಾಲಯ ಸ್ಕಿಪ್ ಆಗೋಯ್ತು. ಮತ್ತು ನಮ್ಮ ಅದೋನಿ ಬರೋಕ್ಕಿಂತ ಒಂದು ಸ್ಟೇಷನ್ ಹಿಂದ್ಗಡೆ ಕುಪ್ಪಗೋಳ ಹತ್ರ ರಾಜಧಾನಿ ಎಕ್ಸ್ಪ್ರೆಸ್ ಓವರ್ಟೇಕ್ ಕೂಡ ಮಾಡ್ಕೊಂಡು ಹೋಯ್ತು. ಅದೇ ನಾನು ಜನರಲ್ ಕೋಚಲ್ಲಿ ಇರೋದ್ರಿಂದ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಸೀಟ್ ಬಿಟ್ಟು ಇದ್ದರೆ ನನಗೆ ಆ ಸೀಟ್ ಕೂಡ ಸಿಗೋಲ್ಲ ಅಂತ ನಾನು ಆ ಸೀಟ್ ಬಿಟ್ಟು ಎದ್ದೇಳಲಿಲ್ಲ. ಮತ್ತು ನೋಡ್ತೀನಿ ನಮ್ಮ JSJ ಕನ್ನಡದು ಗುಂತಕಲ್ಲಲ್ಲಿ ಡಿಬೋರ್ಡ್ ಮಾಡಿದ್ರು. ಯಾಕಂದ್ರೆ ಅವರು ಅಲ್ಲಿಂದ ಗುಂತಕಲ್ಲಲ್ಲಿ ಚಿಕ್ಕಜಾಜು ಪ್ಯಾಸೆಂಜರ್ ಇಟ್ಕೊಂಡು ಅವರು ವಾಪಸ್ ಹೋಗ್ತಾರೆ ಚಳ್ಕೆರೆಗೆ. ನಾನು ವಾಪಸ್ ಈ ಕಡೆ ಬಂದೆ ಬೆಂಗಳೂರಿಗೆ. ನೋಡೋಣ ಇದು ಒಟ್ಟು ಇವಾಗ 20 ನಿಮಿಷ ಹೊರಟಿದೆ. ಮತ್ತು ಯಾವ ಇಂಜಿನ್ ಹಾಕಿದ್ದಾನೆ ಅಂತಲೂ ನಿಮಗೆ ತೋರಿಸ್ತೀನಿ. ಮತ್ತು ನೋಡ್ಬೋದು ನೀವು ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಕಾರವಾರಿಂದ KSF ಬೆಂಗಳೂರು ಸಿಟಿ ಗೋವಾ, ಕಾರವಾರ KSF ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಜಸ್ಟ್ ಅರೈವ್ಡ್ ಆಗಿದೆ. ಈಗ ಬನ್ನಿ ನೋಡ್ಕೊಂಬರೋಣ ಯಾವ ಇಂಜಿನ್ ಹಾಕಿದಾರ ಅಪ್ ಟು ಹಾಸನ್ವರೆಗೂ, ಇಲ್ಲಿಂದ ಯಶವಂತಪುರಿಂದ ಹಾಸನ್ಗೆ. ಮತ್ತು ನಿಮ್ಮ ಟಿಫನ್ಗೆ ಇಡ್ಲಿ ವಡೆ ಎಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ನೋಡೋಣ ಬನ್ನಿ. ಅದು ಬೇರೆ 5 ಕೆಪಾಸಿಟಿ ಪಾರ್ಸಲ್ ವ್ಯಾನ್ ಬೇರೆ ಇದೆ. ನಾ ಅನಂತಪುರ ಬಂತಲ್ಲ, ಅನಂತಪುರ ಬಂದಮೇಲೆ ನಾನು ರಿಸರ್ವೇಷನ್ ಚಾರ್ಟ್ ಚೆಕ್ ಮಾಡ್ತಿದ್ದೆ. ರಿಸರ್ವೇಷನ್ ಚಾರ್ಟಲ್ಲಿ 2 ಸೀಟೇನ ಅನಂತಪುರದಿಂದ ಖಾಲಿ ಆಗುತ್ತೆ ಅಂತ ಬಂತು. ಅದಕ್ಕೆ ನಾನು ಏನು ಮಾಡಿದೆ, ಬ್ಯಾಗ್ ಎತ್ಕೊಂಡು ಸೀದಾ ಹೋದ ಸ್ಲೀಪರ್ ಕೋಚ್ಗೆ. S6ಅಲ್ಲಿ ಒಂದು 31 ಮತ್ತು 28 ಸೀಟ್ ನಂಬರ್ ಖಾಲಿ ಇತ್ತು. 31 ಸೈಡ್ ಲೋವರ್ ಇತ್ತು, 28 ಮಿಡಲ್ ಬರ್ತ್ ಏನೋ ಇತ್ತು. ಅದಕ್ಕೆ ಸೀದಾ ಮಿಡಲ್ ಬರ್ತ್ ಮಲ್ಕೊಂಬಿಟ್ಟು ಅನಂತಪುರ ಆದಮೇಲೆ ಆಮೇಲೆ ಹೆಚ್ಚಿಗೆ ಆಯಿತು ಯಲಹಂಕ ಬಿಟ್ಟಾದಮೇಲೆ. ಆ ಥರ ಆಯಿತು. ಇನ್ನೂ ನಮ್ಮ ಟ್ರೈನ್ಗೆ ಯಾವ ಇಂಜಿನ್ ಹಾಕಿದ್ದಾರೆ ಅಂತ ಇನ್ನೂ ಅಟ್ಯಾಚ್ ಮಾಡಿಲ್ಲ. ನೋಡೋಣ ಯಾವ ಇಂಜಿನ್ ಹಾಕಿದ್ದಾರೆ. ಮತ್ತು ಹೇಳ್ದಂಗೆ ನಿಮಗೆ ಇದು ಪಂಚಗಂಗಾ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 4ಅಲ್ಲಿ ನಾವು ಯಾವುದಾದ್ರು ಚಂಡೀಗಢ ಸಂಪರ್ಕ ಅಂತ ಅನ್ಕೊತೀನಿ.
ಚಂಡೀಗಢ ಸಂಪರ್ಕ ಕ್ರಾಂತಿ ಪ್ಲಾಟ್ಫಾರ್ಮ್ ನಂಬರ್ 4 ಬಂತು ನೋಡಿ ನಮ್ಮ ಇಂಜಿನ್ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್. ಇವಾಗ ಯಶವಂತಪುರಲ್ಲಿ ಲೋಕೋ ಚೇಂಜ್ ಆದಮೇಲೆ ನಮ್ಮ ಟ್ರೈನು ನನಗೆ ಯಾವ ಇಂಜಿನ್ ಹಾಕಿದ್ದಾನೆ ಅಂದರೆ KGM WDP 4D ಅಪ್ ಟು ಹಾಸನ್ವರೆಗೂ. ಆರುನೂರ 66 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಹಾಸನ್ ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ ಬಂದಿದೆ ಈಗ ಚಿಕ್ಕಬಳ್ಳಾಪುರ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BAW. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7:25 ಅದರ ಬಂದಿದೆ. ಇಲ್ಲಿ 7:45 ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದೆ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಚಿಕ್ಕಬಳ್ಳಾಪುರ ಜಂಕ್ಷನ್ ಯಾಕಂತ ಅಂದರೆ ಹುಬ್ಳಿ ಬೆಂಗಳೂರು ಮೇನ್ ಲೈನಲ್ಲಿ ಒಂದು ಲೈನ್ ಒಂದು ಹೋಗಿದೆ ಬ್ರಾಂಚ್, ಒಂದು ಲೈನು ಹಾಸನ್ಗೆ ಆ ಲೈನ್ ತಗೊಂಡಿದೆ. ಆದರೆ ಚಿಕ್ಕಬಳ್ಳಾಪುರದಿಂದ ಡೈವರ್ಷನ್ ಇಲ್ಲ ಗಾಡಿ. ಅದು ಸೋಲ್ದೇವನ ಇಲ್ಲಿಂದ 1 ಕಿಲೋಮೀಟರ್ ಅಂದರೆ ಸೋಲ್ದೇವನಹಳ್ಳಿ ಅಂತ ಬರುತ್ತೆ, ಅಲ್ಲಿಂದ ಡೈವರ್ಷನ್ ಆಗುತ್ತೆ. ಈಗ ಆ ಲೈನಲ್ಲಿ ಹೋಗುತ್ತೆ ನಮ್ಮ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ಸು. ಮತ್ತು ಪ್ಲಾಟ್ಫಾರ್ಮ್ ನಂಬರು 4 ಸಿಂಧನೂರು ಯಶವಂತಪುರ ಡಿಪಾರ್ಟ್ ಆಗ್ತಿದೆ. ಅಲ್ಲಿ ಫುಲ್ ಕ್ರಾಸ್ ಆಗೋಯ್ತು. ಮತ್ತು ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತೀನಿ. ನಾನು ಫುಲ್ಲಿ ಹಾಸನವ್ರಿಗೆ ಹೋಗ್ತಾರೆ, ಯಾಕಂದರೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂತು ಅಂತ ನಾನು ಚಿಕ್ಕಬಳ್ಳಾಪುರದಲ್ಲೇ ಇಳ್ಕೊಂಡೆ. ಆ್ಯಕ್ಚುಲಿ ನಾನು ಜನರಲ್ ಟಿಕೆಟ್ ಇದ್ದಿದ್ದು ಹಾಸನವರೆಗೂ ಅಪ್ ಟು ಸೋಲಾಪುರಿಂದ ಹಾಸನೇ. ಆದರೆ ನಾನು ಇಲ್ಲೇ ಇಳ್ಕೊತಾ ಇದ್ದೀನಿ, ಸ್ವಲ್ಪ ಅರ್ಜೆಂಟ್ ವರ್ಕ್ ಬಂತು ಅಂತ.
ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಓಕೆ ಟೈಪಲ್ಲೇ ಇತ್ತು. ಯಾಕಂದರೆ ಜನರಲಲ್ಲ, ನೀವೇನ ಈ ಟ್ರೈನಲ್ಲಿ ಜನರಲಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಸೋಲಾಪುರಿಂದ ಟಿಕೆಟ್ ನೋಡಿ ಸೀಟ್ ಸಿಗುತ್ತೆ ಆರಾಮಾಗಿ. ಕಲಬುರ್ಗಿ, ರಾಯಚೂರು, ಯಾದಗಿರಿಯಿಂದ ನಿಮಗೆ ಸೀಟ್ ಸಿಗೋಲ್ಲ. ಹತ್ತಂಗಿದ್ರೆ ಸೋಲಾಪುರಿಗಿಂದ ಬಂದು ಹತ್ತಬೇಕು. ಮತ್ತು ನೀವು ರಿಸರ್ವೇಷನ್ ಮಾಡಿಸ್ತೀರಾ ಅಂದರೆ ಕಲಬುರ್ಗಿಯಿಂದ ಮಾಡಿಸ್ತೀರಾ ಅಂದರೆ ರಿಮೋಟ್ ಲೊಕೇಶನ್ ಕೂಡ ಕಲಬುರ್ಗಿಲಿ ಒಂದಿದೆ, ರಾಯಚೂರು, ಮಂತ್ರಾಲಯದಲ್ಲೂ ಇದೆ. ಮತ್ತು ನೀವು ಸೋಲಾಪುರಿಂದನೂ ಬುಕ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಯಾಕಂದರೆ ಅಷ್ಟು ಬುಕ್ಕಿಂಗ್ ಇರೋಲ್ಲ ಸೋಲಾಪುರಿಂದ. ನಿಮ್ಗೆ ಆರಾಮಾಗಿ RAC ಸೀಟ್ ಆದರೂ ಸಿಗುತ್ತೆ. ಇಲ್ಲ ಕಲಬುರ್ಗಿಯಿಂದ ಹತ್ತುತ್ತೀರ ಅಂದರೆ ನಿಮ್ಗೆ ಒಂಚೂರು ಸೀಟ್ ಸಿಗೋಲ್ಲ. ಜನರಲ್ಲೂ ಅಷ್ಟೇ, ರಿಸರ್ವೇಷನ್ ಸ್ಲೀಪರ್ ಮಾಡಿದ್ರು ಅಷ್ಟೇ. ಈಗ ಮತ್ತೆ ನಮ್ಮ ಟ್ರೈನು ನಮ್ಮ ಟ್ರೈನ್ ಡಿಪಾರ್ಟ್ ಆಗೋಯ್ತು ಸೋಲಾಪುರ ಹಾಸನ ಎಕ್ಸ್ಪ್ರೆಸ್ಸು. ಮತ್ತು ಹೆಂಗನ್ಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಕ್ಚುಲಿ ಇದು ನಮಗೆ ಎಂಡ್ ಮೂಮೆಂಟಲ್ಲಿ ಪ್ಲ್ಯಾನ್ ಫಿಕ್ಸ್ ಆಯಿತು ಸೋಲಾಪುರ ಹಾಸನ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಂದರೆ ಉದ್ಯಾನ್ ಎಕ್ಸ್ಪ್ರೆಸ್ಸು ಮುಂಬೈಯಿಂದ ಬೆಂಗಳೂರಿಗೆ ಹೇಳಿದ್ನಲ್ಲ, ಅದ್ರಲ್ಲಿ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಅದಕ್ಕೋಸ್ಕರ ಈ ಟ್ರೈನಲ್ಲಿ ನಾವು ಬಂದ್ವಿ. ರಿಸರ್ವೇಷನ್ ಜನರಲ್ಲಾದ್ರೂ ಸೀಟ್ ಸಿಗುತ್ತೆ ಅಂತ ಐಡಿಯಾ ಮಾಡ್ಕೊಂಡು ಬಂದಿದ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.